ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪೂವಿ. ನಾವೆಲ್ಲರೂ ಪಾರ್ಕಿಗೆ ಹೋಗಿರ್ತೀವಿ, ಲವರ್ಸ್ ಅಥವಾ ಫ್ಯಾಮಿಲಿ ಜೊತೆ ಪಾರ್ಕಿಗೆ ಹೋಗಿರ್ತೀವಿ. ಅಲ್ಲಿ ಕೆಲವೊಬ್ಬರು ಕಿಸ್ ಮಾಡ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ಒನ್, ಅವ್ರ ಪ್ರೈವೇಟ್ ಪ್ಲೇಸ್ ಇಲ್ವಾ ಅಂತ ನಮ್ಗೊಂದು ಥಿಂಕಿಂಗ್ ಬಂದಿರುತ್ತೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೂರನೇ ವಿಷಯ, ನೀವು ಹೆಂಗೆ ಮಿಲಿನಿಯರ್ ಆಗೋದು, ಮೀನ್ಸ್ ನೀವು ಹೆಂಗೆ ರಿಚ್ ಆಗೋದು ಅಂತಲೂ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂ ಕಾಫಿಗೆ ಹೆಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಟಚ್ ಮಾಡಿ. ನೀವು ನೋಡ್ತಿರೋದು ಕಾಫಿಗೆ, ನಾನು ಪೂವಿ. ಫಸ್ಟ್ ಒನ್ ಏನಂತಂದರೆ, ನಾವು ಫ್ಯಾಮಿಲಿಯಾಗಿ ಇಲ್ಲ ಫ್ರೆಂಡ್ಸ್ ಜೊತೆ ಒಂದು ಪಾರ್ಕಿಗೆ ಹೋಗಿರ್ತೀವಿ. ಅಲ್ಲಿ ಕೆಲವೊಬ್ಬರು ರೊಮ್ಯಾನ್ಸ್ ಮಾಡ್ಕೊಂಡಿರ್ತಾರೆ. ಅದು ನೋಡಿ ನಮಗೆ ತುಂಬ ಇರಿಟೇಟ್ ಆಗಿರುತ್ತೆ. ಪಾರ್ಕ್ ಇಲ್ಲಿ ರೂಮ್ ಅಂದ್ಕೊಂಡಿದ್ದಾರಾ ಅಂತ ಒಂಥರ ಇರಿಟೇಟ್ ಆಗಿರುತ್ತೆ. ಅದೇ ಥರ ನಾವು ಕಮಿಟಾಗಿ ಅದೇ ಪಾರ್ಕಿಗೆ ಹೋಗಿರ್ತೀವಿ. ಅವಾಗ ನಾವು ಏನಾದರೂ ಕಿಸ್ ಮಾಡ್ತಿದ್ರು ಪ್ರೀತಿಯಿಂದ ಒಂದು ಕಿಸ್ ಮಾಡೋಕ್ಕೂ ಆಗಲ್ಲ, ಜಸ್ಟ್ ಅವ್ರ ಜೊತೆ ಮಾತಾಡೋಕ್ಕೂ ಬಿಡಲ್ಲ. ಎಲ್ಲರೂ ನೋಡ್ತಿರ್ತಾರೆ. ಈ ಒಂದು ಕಿಸ್ ಮಾಡಿದ್ರೂ ಏನೋ ಮಾಡದೇ ಇರೋ ಕೆಲಸ ಮಾಡೋ ಥರ ಒಂಥರ ನೋಡಿರ್ತಾರೆ ಇರಿಟೇಟಿಂಗಿಂದ. ಅದರಲ್ಲಿ ಚಾಕ್ಲೇಟ್ ಸೇಲ್ ಮಾಡೋದು, ಹೂವು ಸೇಲ್ ಮಾಡೋರು, ಅವ್ರು ಬಂದು 5 ರೂಪೀಸ್ ಚಾಕ್ಲೇಟ್ನ 50 ರೂಪೀಸ್ ಅನ್ನೋದು, ಮತ್ತು ಒಂದು 10 ರೂಪೀಸ್ ಹೂವನ್ನ 20 ರೂಪೀಸ್ ಅನ್ನೋದು, ಆ ಥರ ಒಂದು ಇರಿಟೇಟಿಂಗ್ ಬಂದಿರುತ್ತೆ. ಆವಾಗ ನಮಗೊಂದು ಥಿಂಕಿಂಗ್ ಬಂದಿರುತ್ತೆ, ಏನಂತಂದರೆ ನಮಗೊಂದು ಪ್ರೈವೇಟ್ ಪ್ಲೇಸೇ ಇಲ್ವಾ, ಯಾಕೆ ಹಿಂಗೆ ಮಾಡ್ತಿದ್ದಾರೆ, ನಾವು ಒಂದು ಮಾತಾಡೋಕ್ಕೂ ಬಿಡಲ್ವಲ್ಲ ಅಂತ ನಮಗೊಂದು ಥಿಂಕಿಂಗ್ ಬಂದಿರುತ್ತೆ. ಫುಲ್ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಸೊ ನಾವು ಫ್ರೀಯಾಗಿ ಮಾತಾಡಬೇಕಂದ್ರೆ ಒಂದು ರೂಮ್ ಬೇಕು. ಆ ರೂಮಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಸೊ ಲಾಡ್ಜ್ಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ಕ್ವಶನ್ಸ್ ಕೇಳ್ತಾರೆ, ನೀವು ಯಾರು, ಯಾಕೆ ಬಂದಿದ್ದೀರಾ, ಯಾವ ಊರಿಂದ ಬರ್ತಿದ್ದೀರಾ, ಅದೆಲ್ಲ ಕ್ವಶನ್ಸ್ ಕೇಳ್ತಾರೆ. ಇನ್ ಕೇಸ್ ಅದರಲ್ಲೂ ನಾವು ಪಾಸಾಗಿ ರೂಮ್ ಹೋದರೆ ಪೊಲೀಸ್ ರೈಡ್ ಬೇರೆ. ಇನ್ ಕೇಸ್ ನಾವು ಸಿಸ್ಟರ್ ಅಥವಾ ಫ್ಯಾಮಿಲಿ ಜೊತೆ ಹೋದ್ರೂ ಅಲ್ಲಿ ಸೇಫ್ ಇರೋದಿಲ್ಲ. ನಾವೇನು ಪೀಸ್ನ ಕರ್ಕೊಂಡು ಮುಂದೆ ಮಾಡೋ ಥರ ಅವರು ಒಂದು ಇರಿಟೇಟ್ ಮಾಡ್ತಾರೆ. ಇದರಲ್ಲಿ ಕ್ಯಾಮ್ರಾಸ್ ಎಲ್ಲಾದರೂ ಇಟ್ಟಿರ್ತಾರ, ಅದು ಒಂದು ಇರಿಟೇಷನ್. ಇದರಲ್ಲಿ ರೂಮ್ ಕ್ಲೀನಾಗಿರೋದಿಲ್ಲ ಲಾಡ್ಜಸಲ್ಲಿ. ಇದರಲ್ಲಿ ಗೌರ್ಮೆಂಟ್ ಅಥಾರಿಟಿ ಇರೋದಿಲ್ಲ ಕೆಲವೊಂದು ಲಾಡ್ಜಸಲ್ಲಿ. ನಮ್ಗೆ ಪ್ರೈವೇಟ್ ಪ್ಲೇಸ್ ಬೇಕಂದರೆ ಹೆಂಗಿರಬೇಕು, ಒಂಥರ ರೂಮ್ ಥರ ಇರಬೇಕು, ಯಾರು ಡಿಸ್ಟರ್ಬ್ ಮಾಡಬಾರ್ದು. ಮಾತಾಡೋಕ್ಕಾಗಿರಲಿ ಮಾಡೋಕ್ಕಾಗಿರಲಿ, ನಮಗೊಂದು ಪ್ರೈವೇಟ್ ಪ್ಲೇಸ್ ಇದ್ರೇ ಸ್ವಲ್ಪ ಕಂಫರ್ಟಬಲ್. ಈ ಥರ ಟೆನ್ಷನ್ಸ್ ಇರಬಾರ್ದು. ಅದೇ ಒಂದು ರೂಮ್ ಬೇಕು ಅಂದರೆ ಅದು ಓ ರೂಮ್ಸ್. ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ, ನನಗೆ ಗೊತ್ತಿರೋ ವಿಷಯನ ನನ್ನ ಫ್ರೆಂಡ್ಸ್ ಆಗಿರೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇನ್ ಕೇಸ್ ನೀವು ಬುಕ್ ಮಾಡಿದ್ರೆ ಅನ್ಕೊಳ್ಳಿ, ಅಲ್ಲಿ ನೀವು ಹೋದರೆ ನೀವು 18+ ಆಗಿರಬೇಕು, ಮತ್ತು ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ಸ್ ಇರಬೇಕು. ಮೀನ್ಸ್ ಆಧಾರ್ ಕಾರ್ಡ್ ಅಥವಾ ವೋಟರ್ ID, ಈ ಥರ ಏನಾದರೂ ನಿಮಗೊಂದು ID ಪ್ರೂಫ್ ಇದ್ದರೆ ಸಾಕು. ID ಪ್ರೂಫ್ ಕೊಟ್ಟು ನೀವು ರೂಮ್ ಒಳಗಡೆ ಹೋದರೆ ತುಂಬ ಕ್ಲೀನಾಗಿ ನೀಟಾಗಿರುತ್ತೆ. ಅದರಲ್ಲಿ ಕ್ಯಾಮ್ರಾಸ್ ಇರೋದಿಲ್ಲ. ಅದು ಗೌರ್ಮೆಂಟ್ ಅಥಾರಿಟಿ ಕೊಟ್ಟಿರ್ತಾರೆ, ಮೀನ್ಸ್ ಪರ್ಮಿಷನ್ ಕೊಟ್ಟಿರ್ತಾರೆ. ಅದರಿಂದ ಪೊಲೀಸ್ ರೈಡೂ ಇಲ್ಲ. ಸೊ ತುಂಬ ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ. ಸೊ ಇಲ್ಲಿ ಹೋಗಿ ನೀವು ಏನಾದರೂ ಮಾಡ್ಕೋಬೋದು, ಯಾರು ಏನೂ ಕೇಳೋದಿಲ್ಲ. ಸೊ ಟೆನ್ಷನ್ ಫ್ರೀ ಆಗಿರುತ್ತೆ. ಯಾಕೆ ಇದ್ರ ಬಗ್ಗೆ ನಾವು ಮಾತಾಡಬೇಕಂದ್ರೆ, ತುಂಬ ಜನ ಪಾರ್ಕಲ್ಲೇ ಕೆಲವೊಂದು ಇದು ಮಾಡ್ತಿರ್ತಾರೆ. ಮೀನ್ಸ್ ನಾನು ಒಂದು ಸತಿ ನನ್ನ ಫ್ರೆಂಡ್ ಜೊತೆ ಪಾರ್ಕಿಗೆ ಹೋಗಿದ್ದೀನಿ. ಅಲ್ಲಿ ನೋಡಿದರೆ ತುಂಬ ಒಂಥರ ಬ್ಯಾಡಾಗಿ ಮಾಡ್ತಿರ್ತಾರೆ. ಕಿಸ್ ಮಾಡಿಕೊಂಡು ಹಗ್ ಮಾಡಿಕೊಂಡು ಅಲ್ಲೇ ಏನೋ ಒಂದು ಬೆಡ್ರೂಮು, ರೆಸ್ಟ್ ರೂಮಲ್ಲಿ ಮಾಡೋದೆಲ್ಲ ಅಲ್ಲೇ ಮಾಡ್ತಿರ್ತಾರೆ. ಸೊ ಅದಕ್ಕೆ ನನಗೆ ಫೀಲ್ ಆಯಿತು. ಅದಕ್ಕೆ ನಾನು ಒಂದು ಅನಾಲಿಸಿಸ್ ಮಾಡೋಣ ಅಂತ ಮಾಡಿದೆ. ಅದಕ್ಕೆ ನನಗೆ ಸಿಕ್ತು ಈ ಒಂದು ರೂಮ್. ಲವ್ ಮಾಡೋದು ನಮ್ಮ ಪರ್ಸನಲ್, ಆದರೆ ನಾವು ಲವ್ ಮಾಡೋದನ್ನ ಬೇರೆಯವ್ರು ನೋಡಬೇಕಾ. ಮೀನ್ಸ್ ನಾವು ಕಿಸ್ ಕೊಡೋದು, ರೊಮ್ಯಾನ್ಸ್ ಮಾಡೋದು ನಮ್ಮಿಬ್ಬರು ಒಳಗಡೆ ಆಗೋದು. ಮೀನ್ಸ್ ನಿಮ್ಮ ಲವರ್ಸ್, ನೀವು ಇಬ್ಬರು ಲವರ್ಸ್ ಅಂದರೆ ನಿಮ್ಮಿಬ್ಬರು ಮಧ್ಯದಲ್ಲಿ ಇರೋದು, ಅದು ಬೇರೆಯವ್ರು ನೋಡಬೇಕಾ, ಅದು ಪಬ್ಲಿಕ್ ಪ್ಲೇಸಲ್ಲಿ ನಾವು ಮಾಡಬೇಕಾ, ಮೀನ್ಸ್ ರೊಮ್ಯಾನ್ಸ್ ಮಾಡಬೇಕಾ ಅಂತ ಒಂದು ಸೆಕೆಂಡ್ ಥಿಂಕ್ ಮಾಡಿ. ನೀವು ಹೆಂಗೆ ಮಿಲಿನಿಯರ್ ಆಗೋದು ಅಂದರೆ, ಅದಕ್ಕಿಂತ ಮುಂಚೆ ಒಬ್ಬರ ಬಗ್ಗೆ ನೀವು ತಿಳ್ಕೊಬೇಕು. ಅವ್ರು ಯಾರಂದರೆ ರಿತೇಶ್ ಅಗರ್ವಾಲ್. ಒಂದು 10 years ಬ್ಯಾಕ್ ಅವರು ಒಂದು ಸಿಮ್ ಸೇಲ್ ಮಾಡ್ತಿದ್ರಂತೆ. ಒಂದು ರೋಡ್ ಸೈಡ್ ಬಂದು ಅವರು ಸಿಮ್ ಸೇಲ್ ಮಾಡ್ತಿದ್ರು. ಆದರೆ ಅವ್ರು ತುಂಬ ಕಷ್ಟಪಟ್ಟು ಒಂದು ಆ್ಯಪ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಆ ಆ್ಯಪ್ ಹೆಸರು ಬಂದು ಓ. ಅವನೊಂದು ಇಂಡಿಯನ್ ಹುಡುಗ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಂದು ಯಾರು ಇದು ಸಕ್ಸಸ್ ಆಗಲ್ಲ, ಇದು ವೇಸ್ಟ್ ಆಗ್ತಿದ್ದು, ಇದರಿಂದ ಯೂಸೇ ಇಲ್ಲ, ಇದು ವೇಸ್ಟ್, ಯೂಸೇ ಇಲ್ಲ ಅಂದ್ಬಿಟ್ರು. ಆದರೆ ಅವ್ನ ಮೇಲೆ ಇರೋ ನಂಬಿಕೆನ ಅವ್ನು ಬಿಟ್ಟಿಲ್ಲ. ತುಂಬ ಟ್ರೈ ಅಂತ ಟ್ರೈ ಮಾಡಿ ಅವನಿವಾಗ ಇಂಡಿಯಾದಲ್ಲೇ ಅವನ ಮಿಲಿನಿಯರ್ ಆಗಿಬಿಟ್ಟಿದ್ದಾನೆ. ಅವನು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಚೀನಾ, ಪಾಕಿಸ್ತಾನ್ ಮತ್ತು ನೇಪಾಲ್, US ಈ ಥರ ತುಂಬ ಕಂಟ್ರೀಸಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಹತ್ರ ಇರೋ ಐಡಿಯಾನ ನೀವು ಎಷ್ಟೇ ಕಷ್ಟಪಟ್ಟಿರೋ ಪರವಾಗಿಲ್ಲ, ಯಾರಿಗೆ ಏನಂದ್ರೂ ಪರವಾಗಿಲ್ಲ, ನೀವು ಇದಕ್ಕೆ ಯೂಸ್ ಇಲ್ಲ, ನೀವು ಇದು ಆಗೋದೇ ಇಲ್ಲ, ನೀನು ಎಷ್ಟೇ ಟ್ರೈ ಮಾಡೋದು ಸಕ್ಸಸ್ ಆಗಲ್ಲ ಅಂತ ಎಷ್ಟೇ ಬೈದಿರೋ ನೀವು ಅದಕ್ಕೆ ಟ್ರೈ ಮಾಡಿ. ಹೆಂಗೆ ಅಂದರೆ ಒಬ್ಬೊಬ್ರಿಗೂ ಒಂದು ಫಿಂಗರ್ ಪ್ರಿಂಟ್ ಇರುತ್ತೆ. ಅದೇ ಥರ ಒಬ್ಬೊಬ್ರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ಆಗುತ್ತೆ ಅಂದರೆ ಟ್ರೈ ಮಾಡಿ, ಆಗಲ್ಲ ಅಂದರೆ ಟ್ರಯಲ್ ಮಾಡಿ. ಸೊ ಆದಷ್ಟು ನೀವು ನಿಮ್ಮ ಟ್ಯಾಲೆಂಟ್ನ ಯಾರದನ್ನೂ ಬಿಟ್ಕೊಡ್ಬೇಡಿ. ನಿಮ್ಗಂತ ಒಂದು ಸಪ್ರೇಟಾಗಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಸೊ ಕಷ್ಟಪಟ್ಟರೆ ಸಿಕ್ಕೇ ಸಿಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ ಆದರೆ ಲೈಕ್ ಮಾಡಿ. ಬೇರೆ ಏನಾದ್ರು ಟಾಪಿಕ್ ಬಗ್ಗೆ ಬೇಕಂದರೆ ಕಮೆಂಟ್ ಮಾಡಿ. ಇಲ್ವೇ ಬಾಯ್.